ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಕಲಾ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇಂದು ತುಂಬ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ತಂದಿದ್ದೇನೆ. ನೋಡಿ, ಉತ್ತರ ಗೊತ್ತಿದ್ರೆ ತಿಳಿಸಿ. ಮೊದಲನೇ ಪ್ರಶ್ನೆ, ಹೆಲ್ಮೆಟ್ ಪದದ ಅರ್ಥವೇನು ಮತ್ತು ಅದರ ಉಪಯೋಗ ಏನು? ಈ ಪ್ರಶ್ನೆಗೆ ಉತ್ತರ, ಹೆಲ್ಮೆಟ್ ಎಂಬ ಪದದಲ್ಲಿ ಬರುವ ಪ್ರತಿಯೊಂದು ಅಕ್ಷರವು ತಲೆಯ ಭಾಗದ ಪ್ರತಿಯೊಂದು ಭಾಗಗಳ ರಕ್ಷಣೆಗಳನ್ನು ಸೂಚಿಸುತ್ತದೆ. ತಲೆ, ಕಿವಿ, ತುಟಿ, ಬಾಯಿ, ಕಣ್ಣು, ಹಲ್ಲು ಇವುಗಳನ್ನು ರಕ್ಷಣೆಗಳನ್ನು ಮಾಡದೆ ಈ ಹೆಲ್ಮೆಟನ್ನು ಕನ್ನಡದಲ್ಲಿ ಶಿರಸ್ತ್ರಾಣ, ತಲೆಕಾಪು ಅಥವಾ ತಲೆ ರಕ್ಷೆ ಎಂದು ಕೂಡ ಕರೀತಾರೆ. ಇದು ತಲೆಗೆ ರಕ್ಷಣೆ ನೀಡುವಂತಹ ಒಂದು ಪ್ರಮುಖವಾದ ಸಾಧನವಾಗಿದೆ. ಇದು ವಿಶೇಷವಾಗಿ ದ್ವಿಚಕ್ರ ವಾಹನ ಚಲಾಯಿಸುವಾಗ ಮತ್ತು ಇತರ ಅಪಾಯಕಾರಿ ಚಟುವಟಿಕೆಗಳಲ್ಲಿ ತಲೆಗೆ ಪೆಟ್ಟಾಗದಂತೆ ತಡೆಯಲು ಬಳಸಲಾಗುತ್ತದೆ. ಹೆಲ್ಮೆಟ್ ಧರಿಸುವುದು ಸವಾರರ ಸುರಕ್ಷತೆಗೆ ಅತ್ಯಗತ್ಯ ಮತ್ತು ಅಪಘಾತಗಳ ಸಂದರ್ಭದಲ್ಲಿ ಗಂಭೀರ ಗಾಯಗಳನ್ನು ಇದು ತಡೆಯುತ್ತದೆ. ಹೆಲ್ಮೆಟ್ ತಲೆಗೆ ಮತ್ತು ಮೆದುಳಿಗೆ ಗಂಭೀರ ಏಟಾಗುವುದನ್ನು ತಡೆಯುವುದರ ಮೂಲಕ ಅದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಹಾಗಾಗಿ ಹೆಲ್ಮೆಟನ್ನು ಧರಿಸುವುದು ತುಂಬ ಮುಖ್ಯ. ಮುಂದಿನ ಪ್ರಶ್ನೆ, ಸ್ಕೂಲ್ ಅನ್ನು ಕಂಡುಹಿಡಿದವರು ಯಾರು? ಸ್ಕೂಲ್ ಅಂದರೆ ಶಾಲೆ. ಈ ಶಾಲೆಯನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಉತ್ತರ, ಸ್ಕೂಲನ್ನು ಕಂಡುಹಿಡಿದವರು ಹೋರೇಸ್ ಮ್ಯಾನ್. ಇವರು ಆಧುನಿಕ ಶಾಲೆಯ ಕಲ್ಪನೆಯನ್ನು ಕಂಡುಹಿಡಿದರು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಅವರನ್ನು ಆಧುನಿಕ ಶಿಕ್ಷಣದ ಪಿತಾಮಹ ಎಂದು ಕೂಡ ಕರೀತಾರೆ. 19ನೇ ಶತಮಾನದ ಆರಂಭದಲ್ಲಿ ಶಿಕ್ಷಣ ಕಾರ್ಯದರ್ಶಿಯಾಗಿ ಅವರು ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆ ವಾತಾವರಣವನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಕಂಪ್ಯೂಟರ್ ಇದನ್ನು ಕಂಡುಹಿಡಿದವರು ಯಾರು? ಹಾಗೆಯೇ ಇದರ ಉಪಯೋಗಗಳು ಏನು ಅಂತ ತಿಳಿಸಿ. ಅಕ್ಷರಗಳೇ ತೋರಿಸುವಂತೆ ಕಾಮನ್ ಆಪರೇಟಿಂಗ್ ಮಿಷಿನ್ ಪರ್ಪಸ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜಿಕಲ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್. ಇದನ್ನು ಕಂಡುಹಿಡಿದಂಥ ಮಹಾನುಭಾವರು ಚಾರ್ಲ್ಸ್ ಬ್ಯಾಬೇಜ್. ಇವರನ್ನು ಕಂಪ್ಯೂಟರ್ನ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಇವರು ಒಬ್ಬ ಇಂಗ್ಲಿಷ್ ಗಣಿತಜ್ಞ, ತತ್ವಜ್ಞಾನಿ ಮತ್ತು ಸಂಶೋಧಕರಾಗಿದ್ದರು. ತಾಂತ್ರಿಕ ಮತ್ತು ಶೈಕ್ಷಣಿಕ ಸಂಶೋಧನೆಗಾಗಿ ಉದ್ದೇಶಪೂರ್ವಕವಾಗಿ ಬಳಸಲಾಗಿರುವಂಥ ಒಂದು ಸಾಮಾನ್ಯ ಕಾರ್ಯಾಚರಣೆ ಯಂತ್ರ. ಕಂಪ್ಯೂಟರ್ ಎನ್ನುವುದು ಮಾಹಿತಿಯನ್ನು ಸಂಸ್ಕರಿಸಲು ಮತ್ತು ಸಂಗ್ರಹಿಸಲು ಬಳಸುವಂಥ ಒಂದು ಎಲೆಕ್ಟ್ರಾನಿಕ್ ಸಾಧನ. ಅಷ್ಟೇ ಅಲ್ಲದೆ ಗಣಿತದ ಲೆಕ್ಕಾಚಾರಗಳು ಮತ್ತು ತಾರ್ಕಿಕ ಕ್ರಿಯೆಗಳನ್ನು ನಿರ್ವಹಿಸುವ ಮೂಲಕ ಡೇಟಾವನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಫಲಿತಾಂಶಗಳನ್ನು ಸಂಗ್ರಹಿಸುತ್ತದೆ. ಇದರ ಉಪಯೋಗ ನೋಡಬೇಕು ಅಂದರೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಅವುಗಳು ಶೈಕ್ಷಣಿಕ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಸಂವಹನ ಮತ್ತು ಮನೋರಂಜನೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಉಪಯುಕ್ತವಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.